ಐ ಆಮ್ 100% ವಿತ್ ದೆಮ್. ನೋಡಿ ಇವ್ರೆ, ನಿಮ್ಗೆ ಗೊತ್ತಿದೆ, ನಾನು ವಿರೋಧ ಪಕ್ಷದಲ್ಲಿ ಇದ್ದಾಗ ನಂದು ಸ್ಟ್ಯಾಂಡ್ ನಿಲುವು ಏನಿತ್ತು ಅದು ಈಗಲೂ ನನ್ನ ಅದೇ ನಿಲುವು ಇದೆ. ಈಗಲೂ ಕೂಡ ಅದೇ ನಿಲುವಿದೆ. ಯಾರ ಮಕ್ಕಳ ಭವಿಷ್ಯದ ಚೆಲ್ಲಾಟ ಆಡಂಗಿಲ್ಲ. ನಾ ಹೇಳಿದ್ದೀನಲ್ಲ, ಎಲ್ಲರೂ ಸೇರಿ, ವಿಪಕ್ಷದವ್ರು ಇರ್ಬೋದು, ಆಡಳಿತ ಪಕ್ಷದವ್ರು ಇರ್ಬೋದು, ಸೇರಿ ಒಂದು ರೆಸಲ್ಯೂಷನ್ ಮಾಡೋಣ, ಹೊಸ ಕಾನೂನು ತರೋಣ. ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ತಂದ್ಬಿಟ್ಟು ಒಂದು ಪಾರದರ್ಶಕವಾದಂಥ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ನಾವು ಮಾಡೋಣ. ಯಾರು ಬೇಡ ಅಂದಿದ್ದಾರೆ? KPSC ಇಷ್ಟೆಲ್ಲ ಮಾತಾಡ್ತಾ ಇದ್ರಲ್ಲ ಬಿಜೆಪಿ ಅವರು, ಯಾರು ನಾಮಿನಿ ಅವರು? KPSC ಚೇರ್ಮನ್ ಅವರು ಯಾರು ನಾಮಿನಿ? ಕಾಂಗ್ರೆಸ್ ಪಾರ್ಟಿಗ? ನಮ್ಮ ಸರ್ಕಾರದ? ಆಮೇಲೆ KPSC ಚೇರ್ಮನ್ಗೆ ಹೈಕೋರ್ಟ್ ನಲ್ಲಿ ಡಿಫೆಂಡ್ ಮಾಡ್ತಾ ಇರೋದು ಯಾರು? ವಕೀಲರು ಯಾರು? ಬಿಜೆಪಿ ಅವರ ಒಬ್ಬ ಆಫೀಸ್ ಬೇರರು, ಅವ್ರ ಕಾರ್ಯಕರ್ತರು. ಅಂದ್ರೆ ಇದೆಲ್ಲರೂ ಒಂದೇ ಅಲ್ಲ. ನಾಮಿನೇಷನ್ ಚೇರ್ಮನ್ ಬಿಜೆಪಿದವ್ರೆ, ಅಲ್ಲಿ ಯಾರು ಡಿಫೆಂಡ್ ಮಾಡ್ತಾ ಇರೋದು ಹೈಕೋರ್ಟ್ ನಲ್ಲಿ KPSC ಚೇರ್ಮನ್ಗೆ ಇರ್ಬೋದು ಅಥವಾ ಅವ್ರ ಕುಟುಂಬದವರಿಗೆ ಇರ್ಬೋದು, ಅವರು ಕೂಡ ಬಿಜೆಪಿ ಅವರ ಲೀಗಲ್ ಸೆಲ್ದವ್ರೆ. ಅಂದ್ರೆ ಇದು ಸುಮ್ನೆ ಇದು ಮೊಸಳೆ ಕಣ್ಣೀರ್ ಅಷ್ಟೇ ಇವ್ರದ್ದು. ಐ ಆಮ್ 100% ವಿತ್ ದೆಮ್. ನೋಡಿ ಇವ್ರೆ, ನಿಮ್ಗೆ ಗೊತ್ತಿದೆ, ನಾನು ವಿರೋಧ ಪಕ್ಷದಲ್ಲಿ ಇದ್ದಾಗ ನಂದು ಸ್ಟ್ಯಾಂಡ್ ನಿಲುವು ಏನಿತ್ತು ಅದು ಈಗಲೂ ನನ್ನ ಅದೇ ನಿಲುವು ಇದೆ. ಈಗಲೂ ಕೂಡ ಅದೇ ನಿಲುವಿದೆ. ಯಾರ ಮಕ್ಕಳ ಭವಿಷ್ಯದ ಚೆಲ್ಲಾಟ ಆಡಂಗಿಲ್ಲ. ನಾ ಹೇಳಿದ್ದೀನಲ್ಲ, ಎಲ್ಲರೂ ಸೇರಿ, ವಿಪಕ್ಷದವ್ರು ಇರ್ಬೋದು, ಆಡಳಿತ ಪಕ್ಷದವ್ರು ಇರ್ಬೋದು, ಸೇರಿ ಒಂದು ರೆಸಲ್ಯೂಷನ್ ಮಾಡೋಣ, ಹೊಸ ಕಾನೂನು ತರೋಣ. ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ತಂದ್ಬಿಟ್ಟು ಒಂದು ಪಾರದರ್ಶಕವಾದಂಥ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ನಾವು ಮಾಡೋಣ. ಯಾರು ಬೇಡ ಅಂದಿದ್ದಾರೆ? KPSC ಇಷ್ಟೆಲ್ಲ ಮಾತಾಡ್ತಾ ಇದ್ರಲ್ಲ ಬಿಜೆಪಿ ಅವರು, ಯಾರು ನಾಮಿನಿ ಅವರು? KPSC ಚೇರ್ಮನ್ ಅವರು ಯಾರು ನಾಮಿನಿ? ಕಾಂಗ್ರೆಸ್ ಪಾರ್ಟಿಗ? ನಮ್ಮ ಸರ್ಕಾರದ? ಆಮೇಲೆ KPSC ಚೇರ್ಮನ್ಗೆ ಹೈಕೋರ್ಟ್ ನಲ್ಲಿ ಡಿಫೆಂಡ್ ಮಾಡ್ತಾ ಇರೋದು ಯಾರು? ವಕೀಲರು ಯಾರು? ಬಿಜೆಪಿ ಅವರ ಒಬ್ಬ ಆಫೀಸ್ ಬೇರರು, ಅವ್ರ ಕಾರ್ಯಕರ್ತರು. ಅಂದ್ರೆ ಇದೆಲ್ಲರೂ ಒಂದೇ ಅಲ್ಲ. ನಾಮಿನೇಷನ್ ಚೇರ್ಮನ್ ಬಿಜೆಪಿದವ್ರೆ, ಅಲ್ಲಿ ಯಾರು ಡಿಫೆಂಡ್ ಮಾಡ್ತಾ ಇರೋದು ಹೈಕೋರ್ಟ್ ನಲ್ಲಿ KPSC ಚೇರ್ಮನ್ಗೆ ಇರ್ಬೋದು ಅಥವಾ ಅವ್ರ ಕುಟುಂಬದವರಿಗೆ ಇರ್ಬೋದು, ಅವರು ಕೂಡ ಬಿಜೆಪಿ ಅವರ ಲೀಗಲ್ ಸೆಲ್ದವ್ರೆ. ಅಂದ್ರೆ ಇದು ಸುಮ್ನೆ ಇದು ಮೊಸಳೆ ಕಣ್ಣೀರ್ ಅಷ್ಟೇ ಇವ್ರದ್ದು.